ಕುತಂತ್ರವನ್ನು ನಡೆಸಿ ನಮ್ಮ CM ಸಿದ್ದರಾಮಯ್ಯ ಮೇಲೆ ಏನು ಈ ಥರ ಅಲಿಗೇಷನ್ಸ್ ಮಾಡಿದ್ದಾರೆ ಅಂತೇಳಿ ಇಡಿ CBIಗಳನ್ನ ಇಟ್ಕೊಂಡು ಏನೋ ಒಂದು ಕುತಂತ್ರವನ್ನು ಮಾಡ್ತಿದ್ದಾರೆ. ಆದರೆ ಇಂಥ ಕುತಂತ್ರಗಳಿಗೆ ಸಿದ್ದರಾಮಯ್ಯ ಸಾಹೇಬ್ರಲ್ಲ, ಕಾಂಗ್ರೆಸ್ಸಿನ ಕಟ್ಟಾಳುಗಳಾದ ಕಾರ್ಯಕರ್ತರು ಕೂಡ ಭಯ ಬೀಳಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಂಥವು ನೂರಾರು ಕುತಂತ್ರಗಳು ಬರಲಿ. ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಶಕ್ತಿಯುತವಾಗಿ ಈ ಥರ ಇವತ್ತು ರಾಹುಲ್ ಗಾಂಧಿ ಅವರು ಯಾವ ರೀತಿಯಲ್ಲಿ ಹೋಗ್ತಿದ್ದಾರೋ ಇದೇ ರೀತಿಯಲ್ಲಿ ಮುಂದಿನ ದಿನಮಾನದಲ್ಲಿ ಇನ್ನಷ್ಟು ಶಕ್ತಿಶಾಲಿಯಾಗಿ ನಾವು ಮುಂದಕ್ಕೆ ಹೋಗ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಕೂಡ ಇವರೇನೋ ಕನಸು ಕಾಣ್ತಿರ್ಬೋದು. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆ ಅಲಿಗೇಷನು ಈ ಅಲಿಗೇಷನ್ ಹಾಕಿ ಅವ್ರನ್ನ ಈ ಸರ್ಕಾರನ ಅಸ್ಥಿರಗೊಳಿಸ್ಬೇಕಂತೇಳಿ ಇಂಥದ್ದು ಏನಕ್ಕೂ ಅವಕಾಶನೇ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಇಡೀ ರಾಜ್ಯದ ಜನತೆ ಅಲ್ಲ, ಇಡೀ ಭಾರತ ದೇಶದ ಜನತೆ ಅವರು ಹಿಂದೆ ಇದ್ದಾರೆ. ಯಾಕಂದರೆ ಇಂಥ ಧೀಮಂತ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರು ಇಂಥವರು ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ. ನಮ್ಮ ರಾಜ್ಯಗಳು ಕೂಡ ಇಂಥ ನಾಯಕರು ಇದ್ದರೆ ಭಾಳಷ್ಟು ಒಳ್ಳೆಯದಾಗುತ್ತೆ ಅಂತೇಳಿ ಭಾಳಷ್ಟು ಮಂದಿ ದೊಡ್ಡ ದೊಡ್ಡ ಲೀಡರ್ಗಳು ಹೇಳಿದ ಮಾತುಗಳನ್ನು ನಾವು ಕೇಳಿದ್ದೀವಿ. ಆದರೆ ಈ BJP ಅವರು ಮಾಡೋಂಥ ಈ ಕುತಂತ್ರಗಳಿಂದ ನಮ್ಮ ಸರ್ಕಾರಕ್ಕಾಗಿರ್ಬೋದು, ನಮ್ಮ ಪಾರ್ಟಿಗಾಗಿರ್ಬೋದು ಏನೂ ತೊಂದರೆ ಆಗಲ್ಲ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. 100% ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷ ಕಂಟಿನ್ಯೂ ಆಗ್ತಾರೆ. ಕುತಂತ್ರವನ್ನು ನಡೆಸಿ ನಮ್ಮ CM ಸಿದ್ದರಾಮಯ್ಯ ಮೇಲೆ ಏನು ಈ ಥರ ಅಲಿಗೇಷನ್ಸ್ ಮಾಡಿದ್ದಾರೆ ಅಂತೇಳಿ ಇಡಿ CBIಗಳನ್ನ ಇಟ್ಕೊಂಡು ಏನೋ ಒಂದು ಕುತಂತ್ರವನ್ನು ಮಾಡ್ತಿದ್ದಾರೆ. ಆದರೆ ಇಂಥ ಕುತಂತ್ರಗಳಿಗೆ ಸಿದ್ದರಾಮಯ್ಯ ಸಾಹೇಬ್ರಲ್ಲ, ಕಾಂಗ್ರೆಸ್ಸಿನ ಕಟ್ಟಾಳುಗಳಾದ ಕಾರ್ಯಕರ್ತರು ಕೂಡ ಭಯ ಬೀಳಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಂಥವು ನೂರಾರು ಕುತಂತ್ರಗಳು ಬರಲಿ. ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಶಕ್ತಿಯುತವಾಗಿ ಈ ಥರ ಇವತ್ತು ರಾಹುಲ್ ಗಾಂಧಿ ಅವರು ಯಾವ ರೀತಿಯಲ್ಲಿ ಹೋಗ್ತಿದ್ದಾರೋ ಇದೇ ರೀತಿಯಲ್ಲಿ ಮುಂದಿನ ದಿನಮಾನದಲ್ಲಿ ಇನ್ನಷ್ಟು ಶಕ್ತಿಶಾಲಿಯಾಗಿ ನಾವು ಮುಂದಕ್ಕೆ ಹೋಗ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಕೂಡ ಇವರೇನೋ ಕನಸು ಕಾಣ್ತಿರ್ಬೋದು. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆ ಅಲಿಗೇಷನು ಈ ಅಲಿಗೇಷನ್ ಹಾಕಿ ಅವ್ರನ್ನ ಈ ಸರ್ಕಾರನ ಅಸ್ಥಿರಗೊಳಿಸ್ಬೇಕಂತೇಳಿ ಇಂಥದ್ದು ಏನಕ್ಕೂ ಅವಕಾಶನೇ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಇಡೀ ರಾಜ್ಯದ ಜನತೆ ಅಲ್ಲ, ಇಡೀ ಭಾರತ ದೇಶದ ಜನತೆ ಅವರು ಹಿಂದೆ ಇದ್ದಾರೆ. ಯಾಕಂದರೆ ಇಂಥ ಧೀಮಂತ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರು ಇಂಥವರು ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ. ನಮ್ಮ ರಾಜ್ಯಗಳು ಕೂಡ ಇಂಥ ನಾಯಕರು ಇದ್ದರೆ ಭಾಳಷ್ಟು ಒಳ್ಳೆಯದಾಗುತ್ತೆ ಅಂತೇಳಿ ಭಾಳಷ್ಟು ಮಂದಿ ದೊಡ್ಡ ದೊಡ್ಡ ಲೀಡರ್ಗಳು ಹೇಳಿದ ಮಾತುಗಳನ್ನು ನಾವು ಕೇಳಿದ್ದೀವಿ. ಆದರೆ ಈ BJP ಅವರು ಮಾಡೋಂಥ ಈ ಕುತಂತ್ರಗಳಿಂದ ನಮ್ಮ ಸರ್ಕಾರಕ್ಕಾಗಿರ್ಬೋದು, ನಮ್ಮ ಪಾರ್ಟಿಗಾಗಿರ್ಬೋದು ಏನೂ ತೊಂದರೆ ಆಗಲ್ಲ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. 100% ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷ ಕಂಟಿನ್ಯೂ ಆಗ್ತಾರೆ. ಕುತಂತ್ರವನ್ನು ನಡೆಸಿ ನಮ್ಮ CM ಸಿದ್ದರಾಮಯ್ಯ ಮೇಲೆ ಏನು ಈ ಥರ ಅಲಿಗೇಷನ್ಸ್ ಮಾಡಿದ್ದಾರೆ ಅಂತೇಳಿ ಇಡಿ CBIಗಳನ್ನ ಇಟ್ಕೊಂಡು ಏನೋ ಒಂದು ಕುತಂತ್ರವನ್ನು ಮಾಡ್ತಿದ್ದಾರೆ. ಆದರೆ ಇಂಥ ಕುತಂತ್ರಗಳಿಗೆ ಸಿದ್ದರಾಮಯ್ಯ ಸಾಹೇಬ್ರಲ್ಲ, ಕಾಂಗ್ರೆಸ್ಸಿನ ಕಟ್ಟಾಳುಗಳಾದ ಕಾರ್ಯಕರ್ತರು ಕೂಡ ಭಯ ಬೀಳಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಂಥವು ನೂರಾರು ಕುತಂತ್ರಗಳು ಬರಲಿ. ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಶಕ್ತಿಯುತವಾಗಿ ಈ ಥರ ಇವತ್ತು ರಾಹುಲ್ ಗಾಂಧಿ ಅವರು ಯಾವ ರೀತಿಯಲ್ಲಿ ಹೋಗ್ತಿದ್ದಾರೋ ಇದೇ ರೀತಿಯಲ್ಲಿ ಮುಂದಿನ ದಿನಮಾನದಲ್ಲಿ ಇನ್ನಷ್ಟು ಶಕ್ತಿಶಾಲಿಯಾಗಿ ನಾವು ಮುಂದಕ್ಕೆ ಹೋಗ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಕೂಡ ಇವರೇನೋ ಕನಸು ಕಾಣ್ತಿರ್ಬೋದು. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆ ಅಲಿಗೇಷನು ಈ ಅಲಿಗೇಷನ್ ಹಾಕಿ ಅವ್ರನ್ನ ಈ ಸರ್ಕಾರನ ಅಸ್ಥಿರಗೊಳಿಸ್ಬೇಕಂತೇಳಿ ಇಂಥದ್ದು ಏನಕ್ಕೂ ಅವಕಾಶನೇ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಇಡೀ ರಾಜ್ಯದ ಜನತೆ ಅಲ್ಲ, ಇಡೀ ಭಾರತ ದೇಶದ ಜನತೆ ಅವರು ಹಿಂದೆ ಇದ್ದಾರೆ. ಯಾಕಂದರೆ ಇಂಥ ಧೀಮಂತ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರು ಇಂಥವರು ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ. ನಮ್ಮ ರಾಜ್ಯಗಳು ಕೂಡ ಇಂಥ ನಾಯಕರು ಇದ್ದರೆ ಭಾಳಷ್ಟು ಒಳ್ಳೆಯದಾಗುತ್ತೆ ಅಂತೇಳಿ ಭಾಳಷ್ಟು ಮಂದಿ ದೊಡ್ಡ ದೊಡ್ಡ ಲೀಡರ್ಗಳು ಹೇಳಿದ ಮಾತುಗಳನ್ನು ನಾವು ಕೇಳಿದ್ದೀವಿ. ಆದರೆ ಈ BJP ಅವರು ಮಾಡೋಂಥ ಈ ಕುತಂತ್ರಗಳಿಂದ ನಮ್ಮ ಸರ್ಕಾರಕ್ಕಾಗಿರ್ಬೋದು, ನಮ್ಮ ಪಾರ್ಟಿಗಾಗಿರ್ಬೋದು ಏನೂ ತೊಂದರೆ ಆಗಲ್ಲ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. 100% ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷ ಕಂಟಿನ್ಯೂ ಆಗ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.